ಇವತ್ತಿನ ಹಳ್ಳಿ ಪವರ್ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಯಪ್ಪಾ ನಮ್ಮ ಹಳ್ಳಿ ಜನ ಎಷ್ಟೋ ಕಿಲೋಮೀಟರ್ಗಳಿಂದ ನೀರನ್ನ ಎತ್ಕೊಂಡು ಬಂದು ಮನೆಗೆ ಇಡೀ ಮನೆಗೆ ಎಷ್ಟು ನೀರು ಬೇಕೋ ಅಷ್ಟೆಲ್ಲ ತುಂಬಿಸ್ತಾ ಇದ್ರು. ಅವ್ರಿಗೆ ಯಾರು ಕೂಡ ನಿಂತ್ಕೊಂಡು ನೂರಾರು ಜನ ನೋಡ್ತಾ ಇರ್ಲಿಲ್ಲ, ಶಬಾಸ್ಗಿರಿ ತಡ್ತಾ ಇರ್ಲಿಲ್ಲ ಆಯ್ತಾ. ಆಮೇಲೆ ಇದ್ರಲ್ಲಿ ನೀನ್ ಗೆದ್ಬಿಟ್ಟೆ, ಇದ್ರ ನೀರ್ ತುಂಬಿಸ್ಬಿಟ್ಟೆ ಅಂತ ಯಾರು ಎಳ್ನೀರ್ ತಗೊಬಂದು ಕೊಡ್ತಾ ಇರ್ಲಿಲ್ಲ. ವಿಚಿತ್ರ ಅಂದ್ರೆ ಈ ಎಲ್ಲಾ ಪವಾಡಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಡೆದವು. ಅದೇನಪ್ಪಾ ಅಂತಂದ್ರೆ ಅದಕ್ಕೆ ಬೇರೆ ಒಂದು ಸ್ಟೇಜು, ಏನು ನದಿಯಿಂದ ಬಿಂದಿಗೆಯಲ್ಲಿ ನೀರ್ ತುಂಬಿಸ್ಕೊಂಡು ಬರೋದು, ಬಂದ್ಬಿಟ್ಟು ಡ್ರಮ್ ನೀರ್ ತುಂಬೋದು. ಒಬ್ಬೊಬ್ರು ಅಂದ್ರೆ ಇಬ್ಬಿಬ್ಬರನ್ನ ಬಿಡ್ತಾ ಇದ್ರು. ಅದರಲ್ಲಿ ಯಾರು ಜಾಸ್ತಿ ತುಂಬಿಸಿದ್ದಾರೆ, ಯಾರು ಎಷ್ಟು ಇಂಚು ನೀರನ್ನ ಜಾಸ್ತಿ ತುಂಬಿಸಿದ್ದಾರೆ ಅಂತ ಅಳಿಯೋದು. ಜಾಸ್ತಿ ತುಂಬಿಸಿರ್ತಕ್ಕಂಥವ್ರು ಗೆದ್ದಂಗೆ. ಬಾ 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 ಅದನ್ನ ನಿಂತ್ಕೊಂಡು ನೋಡೋಕೆ ನೂರಾರು ಜನ ಕೂತ್ಕೊಂಡೆಲ್ಲ ನೋಡ್ತಾ ಇದ್ದಾರೆ. ಮೇಲಿಂದೆಲ್ಲ ಕ್ಯಾಮ್ರಾ, ಕೆಳಗಡೆಯಿಂದ ಕ್ಯಾಮ್ರಾ. ಬಾ 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 ನಮ್ಮ ಹಳ್ಳಿ ಜನಕ್ಕೆ ಆಕ್ಚುಲಿ ಯಾರು ಯಾವತ್ತೂ ಈ ರೀತಿ ಮಾಡಿದವರೇ ಇಲ್ಲ. ಎಸ್, ಅಂಥದ್ರಲ್ಲಿ ಆಕ್ಚುಲಿ 6 ತಂಡವನ್ನ ಮಾಡಿದ್ರು. 6 ತಂಡದಲ್ಲಿ ಹಳ್ಳಿ ಪವರ್ನಲ್ಲಿ ಆಕ್ಚುಲಿ ಅದರಲ್ಲಿ ಗೆದ್ದವ್ರ ಹೆಸರು ಹೇಳ್ಬಿಡ್ತೀನಿ, ಆಮೇಲೆ ಮಾತಾಡೋಣ. ಫಸ್ಟು ಪೂಜಾ, ಆನಂತರ ಸ್ನೇಹ, ಸುಷ್ಮಾ, ಬೇಬಿ, ಆಂಜಲಿನ್, ರಿಗ್ಮಾ, ಇಷ್ಟು ಜನ ಗೆಲ್ತಾರೆ. ಆದ್ರೆ ಇದ್ರಲ್ಲೆಲ್ಲ ನೀರು ಜಾಸ್ತಿ ತುಂಬಿಸಿದ್ದು ಸ್ನೇಹ. ಆಕ್ಚುಲಿ ಇವತ್ತು ವಿನ್ ಆಗಿರ್ತಕ್ಕಂಥದ್ದು ಸ್ನೇಹನೇ. ಅವರಿಗೆ ಇವತ್ತು ಅವ್ರಿಗೆ ರಗಡ್ ಮಜಾ ಅಂದ್ಬಿಟ್ಟು ಆಕ್ಚುಲಿ ಅವ್ರಿಗೆ ಏನ್ ಮಾಡ್ತಾರೆ, ಎಳ್ನೀರು ಒಂದ್ 3-4 ಹಂಗೆ ಇದು ಬರುತ್ತಲ್ಲ, ಅದನ್ನೇ ಬಂದು ಆಕ್ಚುಲಿ ಅವ್ರಿಗೆ ಕೊಟ್ಟಿದ್ರು. ಆಮೇಲೆ ಅವರಿಗೆ ಆ ಒಂದು ನದಿಯ ನೀರ ಸ್ನಾನವನ್ನು ಕೂಡ ಮಾಡಿಸಿದ್ರು, ನೀವು ಗೆದ್ಬಿಟ್ರಿ ಅಂತ. ಆಕ್ಚುಲಿ ಇಂಥ ಒಂದು ಅದ್ಭುತತೆಯನ್ನು ನಮ್ಮ ಹಳ್ಳಿ ಜನಕ್ಕೆ ಯಾರಾದ್ರೂ, ಅಲ್ಲಮ್ಮ ನೀನು ಇಷ್ಟೆಲ್ಲ ಕಷ್ಟಪಟ್ಟಿದೀಯಾ, ಮಕ್ಕಳಿಗೆ ನೀರು ಹೊತ್ತಿದೀಯಾ, ಗಂಡನಿಗೆ ನೀರು ಹೊತ್ತಿದ್ಯಾ, ಅತ್ತೆ ಮಾವಂದ್ರಿಗೆ ನೀರು ಹೊತ್ತಿದೀಯಾ ಅಂದ್ಬಿಟ್ಟು ಅವ್ರಿಗೆ ಏನಾದ್ರು ಈ ರೀತಿ ದೊಡ್ಡದಾಗಿ ಒಂದು ಸನ್ಮಾನ ಮಾಡಿದ್ರೆ ಅವ್ರು ಎಷ್ಟು ಖುಷಿ ಪಡ್ತಿದ್ರು ಏನೋ, ನಿಜವಾಗ್ಲೂ ನಂಗೆ ಹಂಗ ಅನ್ನಿಸ್ಬಿಡ್ತು. ಆಮೇಲೆ ಏನು ಅದನ್ನೂ ಮಾಡೋಕ್ಕಾಗ್ದೇನೆ ಎಷ್ಟೋ ಜನ ಇವತ್ತು ಮಾಡ್ತಾರೆ, ನಾಳೆಗೆ ಎದ್ದೇಳೋದು ಇಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಮಲ್ಕೊಳ್ತಾರೆ. ನಾಳೆ ಇವತ್ತೊಬ್ರು ಹಂಗೇನೆ ಆಕ್ಚುಲಿ ನಿನ್ನೆ ಮಾಡಿದ್ದಾರೆ ಎಪಿಸೋಡು, ಅವ್ರು ಹಾಸ್ಪಿಟ್ಲಲ್ಲಿ ಹೋಗಿ ಮಲ್ಕೊಂಡಿದ್ದಾರೆ. ಅವ್ರ ಬದಲು ಇವತ್ತು ಯಾರೋ ಬೇರೆಯವರು ಆಕ್ಚುಲಿ ಆ ನೀರ್ ಎತ್ಕೊ ಬರೋದ್ರಲ್ಲಿ ಆಡಿದ್ರು. ರಿಗ್ಮಾ ಅವ್ರ ಬದಲು ಆಡಿರ್ತಕ್ಕಂಥದ್ದು. ಎಸ್, ಈ ರೀತಿ ಆಗುತ್ತೆ. ವಿಚಿತ್ರ ಅಂದ್ರೆ ನಮ್ಮ ಹಳ್ಳಿ ಜನ ಒಂದು ಮನೆಗೆ ಎಷ್ಟು ನೀರ್ ಬೇಕೋ ಅದೆಲ್ಲವನ್ನು ಎಲ್ರಿಗೂ ಕೂಡ ನದಿಗಳಿಂದ ಬಂದು ನೀರನ್ನು ಇವಾಗ್ಲೂ ಕೂಡ ಕೆಲವು ಕಡೆ ಆ ಒಂದು ಸಂಪ್ರದಾಯ ಇದ್ದೇ ಇದೆ. ನಾವು ಆಕ್ಚುಲಿ ನಾವು ಹುಟ್ಟಿ ಬೆಳೆದಾಗ್ಲೂ ಕೂಡ ನಮ್ಮ ಊರಲ್ಲಿ ಒಂದು ಬಾವಿ ಇತ್ತು. ಆ ಬಾವಿ ಸುಮಾರು ಒಂದು 300 ಮೀಟರ್ ದೂರ ಇತ್ತು. ಆ ಬಾವಿಯಿಂದ ನೀರ್ ಬಂದು ಮನೆಗೆ ಎಷ್ಟು ಬೇಕೋ ನೀರು ಅಷ್ಟು ನಾವು ತುಂಬಿಸ್ತಾ ಇದ್ವಿ. ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣದಿರು, ನಾವು ಎಲ್ಲರೂ ಕೂಡ ತುಂಬಿಸ್ತಾ ಇದ್ವಿ. ಬಟ್ ಇವಾಗೆಲ್ಲ ಬಿಡಿ, ಇವಾಗ ಮನೆ ಮನೆಗೂ ನಲ್ಲಿ ಬಂದ್ಬಿಟ್ಟಿದೆ. ಆದ್ರೆ ಕೆಲವು ಕಡೆ ಇನ್ನೂ ಅದೇ ಒಂದು ಪರಿಸ್ಥಿತಿ ಇದೆ. ನದಿಗಳಿಂದ, ಕೆರೆಗಳಿಂದ ಕೆಲವು ಹಳ್ಳಿಗಳಲ್ಲಿ ಇನ್ನೂ ಆ ವ್ಯವಸ್ಥೆ ಇದೆ. ಪಾಪ ಅವರು ಅದೆಲ್ಲಾ ಕೆಲಸವನ್ನ ನೀರು ಎಷ್ಟು ಬೇಕು ಅಷ್ಟೆಲ್ಲ ತುಂಬಿಸ್ಬಿಟ್ಟು ಆಮೇಲೆ ಅಡಿಗೆ ಮಾಡ್ತಾರೆ. ಅದು ನೋಡಿ, ಅಡ್ಗೆ ಮಾಡ್ತಾರೆ. ಇದ್ರಲ್ಲಿ ಹಂಗಲ್ಲ, ಆ ಅಡ್ಗೆ ಮಾಡ್ತಾರೆ, ಆಮೇಲೆ ಬಟ್ಟೆ ಒಗಿತಾರೆ, ಆಮೇಲೆ ಹಸು ಕರುಗಳು ಮೈ ತೊಳಿತಾರೆ. ಒಂದು ದಿವ್ಸಕ್ಕೆ ಇಷ್ಟೆಲ್ಲ ಟಾಸ್ಕ್ಗಳು ಮಾಡ್ತಾರೆ ಹಳ್ಳಿ ಜನ ಆಯ್ತಾ. ಆಮೇಲೆ ಕಸ ಗುಡ್ಸೋದೇನಾಗಿರ್ಬೋದು, ಅವ್ರದ್ದು ಬೇಜಾನ್ ಟಾಸ್ಕ್ಗಳಿರುತ್ತೆ. ವಿಚಿತ್ರ ಅಂದ್ರೆ ಇವರಿಗೆ ಒಂದು ದಿನಕ್ಕೆ ಒಂದೇ ಒಂದು ಟಾಸ್ಕ್ ಕೊಟ್ರು ಕೂಡ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬಿಡ್ತಾರೆ. ಆಮೇಲೆ ನನಗೆ ಹಂಗೆ ಮೈ ಕೈ ಹುಷಾರಿಲ್ಲ, ಅದಿಲ್ಲ ಅನ್ಕೊಂಡು ಮನೆಗೆ ಹೇಳ್ಕೊಂಡು ನಾನು ಬೆಂಗಳೂರಿಗೆ ಹೋಗ್ತೀನಿ, ಊರಿಗೆ ಹೋಗ್ತೀನಿ, ನಮಗೆ ಅಪ್ಪ ಅಮ್ಮ ಸಿಕ್ಕಾಬಿಟ್ಟೆ ನೆನಪಾಗ್ತಾ ಇದಾರೆ ಅಂತ ಊರಿಗೆ ಹೊರಟೋಗ್ಬಿಡ್ತಾರೆ. ಆಕ್ಚುಲಿ ಇಬ್ರು ಹೋದ್ರಲ್ಲ ಮೊನ್ನೆ ಇಬ್ರು ಹೋದ್ರಲ್ಲ, ದರ್ಶಿನಿ ಮತ್ತೆ ಇನ್ನೊಬ್ಳು ನಿಖಿತಾ ಅಂದ್ಬಿಟ್ಟು, ಇಬ್ರು ಹೊರಟೆ ಹೋದ್ರು. ಇಬ್ರು ಜ್ವರ ಬಂದಿದ್ಕೆ ಏನು ಅವ್ರ ಅಪ್ಪ ಅಮ್ಮನ ಫೋನ್ ಮಾಡಿ ಹತ್ಕೊಂಡು ನಾನು ಬಂದ್ಬಿಡ್ತೀನಿ ಮಮ್ಮಿ, ನಂಗೆ ಇಲ್ಲ ಆಗ್ತಾ ಇಲ್ಲ, ಹಂಗೆ ಹಿಂಗೆ ಅನ್ಕೊಂಡು ಆಕ್ಚುಲಿ ಹೊರಟೆ ಹೋಗ್ಬಿಟ್ರು. ಈ ರೀತಿಯಾದ ಒಂದು ಪರಿಸ್ಥಿತಿ ನಿಜವಾಗ್ಲೂ ಇವಾಗ ಅವ್ರಿಗೆ ಹಳ್ಳಿ ಜನಕ್ಕೆ ನಿಜವಾಗ್ಲೂ ಗ್ರೇಟ್ ಅನ್ಸ್ಬಿಟ್ಟಿರುತ್ತೆ. ಅವ್ರಿಗೆ ಅಬ್ಬಾ ಹಳ್ಳಿ ಜನ ಯಾವ ಮಟ್ಟಿಗಿನ ಕೆಲಸಗಳನ್ನ ಮಾಡ್ತಾರಪ್ಪ, ನಿಜವಾಗ್ಲೂ ಇವರು ದೇವತೆಗಳು, ದೇವ್ರು ಅನಿಸ್ಬಿಟ್ಟಿರುತ್ತೆ ಅವ್ರಿಗೆ. ಇವಾಗೇನು ಹಳ್ಳಿ ಜೀವನ ಸಾಕು ಅಂತ ಹೊರಟೋದ್ರಲ್ಲ, ಅಲ್ಲಿ ಕಷ್ಟಗಳನ್ನ ನೋಡಿ ಅವರಿಗೆ. ಎಸ್, ನಿಮ್ಗೆಲ್ಲ ಏನಿಸ್ತು ಕಮೆಂಟ್ ಮಾಡಿ.